ಸರ್, ಈಗ ಸಿನಿಮಾ ರಿಲೀಸ್ ಅಂತ ಇಂಥದ್ರಲ್ಲಿ ಒಂದು ಬೇರೆ ವಿಚಾರ ಮಾತಾಡಬೇಕಿತ್ತು, ಸಿನಿಮಾ ಕಂಟೆಂಟ್ ಬಗ್ಗೆ ಮಾತಾಡಬೇಕು. ಬಟ್ ಆದ್ರೆ ಸಿನಿಮಾದ ಕಾಂಟ್ರವರ್ಸಿ ಬಗ್ಗೆ ಮಾತಾಡುವಂತ ಸಂದರ್ಭ. ಫಸ್ಟ್ ನಿಮ್ ರಿಯಾಕ್ಷನ್, ಈ 50 ಲಕ್ಷ ಹಣ ನಿಮಗೆ ಕಮಿಷನ್ ಬಂದಿದೆ ಅನ್ನುವಂಥ ವಿಚಾರದ ಬಗ್ಗೆ ಸ್ಪಷ್ಟನೆ. ಅದಕ್ಕೋಸ್ಕರನೇ ಕರೆದಿದ್ದೀನಿ. ಅಂದರೆ ನನಗೂ ಬೆಳಿಗ್ಗೆ ಯಾವುದೋ ಒಂದೆರಡು ಖಾಸಗಿ ವಾಹಿನಿಲಿ ಅದನ್ನು ನೋಡಿದಾಗ ಎಷ್ಟು ಒಂದು ಕಡೆ 50 ಲಕ್ಷ ಅಂತ ಹೇಳ್ತಾ ಇದ್ರು, ಇನ್ನೊಂದು ಕಡೆ 75 ಲಕ್ಷ ಅಂತಂದ್ರು, ಇನ್ನೊಂದು ಕಡೆ ಯಾವುದೋ ಇದರಲ್ಲಿ 1 ಕೋಟಿ ಈ ಥರದ್ದೆಲ್ಲ ಬಂತು. ಅಂದರೆ ನಾನು ಇದನ್ನು ಕರೆದಂಥ ಉದ್ದೇಶ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಕರೆದಿರುವಂಥದ್ದು. ಅಂದರೆ ನಮ್ಮ ಸಿನಿಮಾ ಅಂತ ಶುರುವಾದಾಗ ಎಲ್ರಿಗೂ ಒಂದು ಸಿನಿಮಾ ಅಂದರೆ ತುಂಬ ಪ್ರೀತಿ ಇರುತ್ತೆ. ಆ ಪ್ರೀತಿಯಿಂದನೇ ಎಲ್ಲರೂ ಕೆಲಸ ಮಾಡ್ತಾ ಇರ್ತೀವಿ. ಆ ಕೆಲಸದ ಮಧ್ಯದಲ್ಲಿ ಈ ಥರದ್ದೇನೋ ಒಂದು ಡಿಸ್ಟರ್ಬೆನ್ಸ್ಗಳು, ಏನೋ ಒಂದು ಅಂದರೆ ನಾನು ನೋಡಿದಂಥದ್ದು ಒಂದೆರಡು ಯಾವುದು ಏನೋ ಕಮಿಷನ್ ಡೈರೆಕ್ಟರ್ ಅಂತ ಯಾವುದೋ ಒಂದು ಖಾಸಗಿ ಚಾನಲಲ್ಲಿ ಬಂತು. ಮತ್ತು ಅದಾದಮೇಲೆ ಅರ್ಜುನ್ ಅರೆಸ್ಟ್ ಆಗ್ತಾರಾ ಅನ್ನೋ ಥರದ್ದೊಂದು ಬಂತು. ಏಕೆಂತಂದರೆ ಆ್ಯಕ್ಚುಲಿ ಇದಕ್ಕೆ 15 ದಿನದ ಹಿಂದೆ ಅದು ಕಂಪ್ಲೇಂಟ್ ಆಗಿದ್ದಿದ್ದು ಯಾರ್ದು, ಸತ್ಯರೆಡ್ಡಿ ಅನ್ನೋ ಒಬ್ಬ CG ವ್ಯಕ್ತಿ ಮೇಲೆ. ಅದರಲ್ಲಿ ಇರುವಂಥದ್ದು 2 ಹೆಸರು, ಒಂದು ಸತ್ಯರೆಡ್ಡಿ, ಇನ್ನೊಂದು ಸುನೀಲ್ ರೆಡ್ಡಿ ಅಂತ ಅಂದ್ಬಿಟ್ಟು. ನನ್ನ ಹೆಸರೇ ಇಲ್ಲದೆ ಇರುವಂಥ ಒಂದು FIR ಕಾಪಿನ ಹಾಕಿ ಇವತ್ತು ಬೆಳಿಗ್ಗೆ ಒಂದು 2-3 ಚಾನಲಲ್ಲಿ ಮತ್ತು ಇನ್ನೊಂದು ಯಾವುದೋ ಒಂದು ಇದು ಸಿನಿಬಜ್ ಅಂತ ಯಾವುದೋ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ತುಂಬ ಕೆಟ್ಟದಾಗೆಲ್ಲ ಬರೆದಿದ್ರು. ಹಂಗಾಗಿ ಆ ವಿಚಾರಗಳಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ತಿಳಿಸ್ಬೇಕಾಗಿದ್ದದನ್ನು ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಲಾಯರ್ ಶಂಕರಪ್ಪ ಅವ್ರಿಗೆ ಹೇಳಿದೆ, ಈ ಥರ ಆಗಿದೆ, ಈ ಥರ ಸಿನಿಮಾದ TV ಗಳಲ್ಲೆಲ್ಲ ಬರ್ತಾ ಇದೆ, ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಬನ್ನಿ ಅರ್ಜುನ್ ಒಂದ್ಸತಿ ಕರೆಸಿ ಮಾತಾಡೋಣ ಅಂತ ಅಂದ್ಬಿಟ್ಟಂದ್ರು. ಅದಕ್ಕೆ ಬಂದಿದ್ದೀನಿ. ಹೇಳಿ ಸರ್, ಈಗ ನಿಮ್ಮನ್ನ ಈ ವಿಚಾರವಾಗಿ ಪೊಲೀಸ್ ಸ್ಟೇಷನ್ಗೆ ಕರೆದು ಮಾತನಾಡುವಂತ ಪ್ರಯತ್ನ ಆಗಿತ್ತು ಅನ್ನುವಂಥದ್ದು. ಅಂದ್ರೆ ಕರೆದಿದ್ದ ಉದ್ದೇಶ ಏನು ಅಂತಂದ್ರೆ, ಈ ಥರದ್ದೊಬ್ಬ ಸಿಗಾಕೊಂಡಿದ್ದಾನೆ. ಯಾಕೆಂದ್ರೆ ನಮ್ಮ ಸಿನಿಮಾದೆಲ್ಲ ಕೆಲಸ ಮಾಡ್ತಾ ಇದ್ದಂಥವನು. ನಮ್ಮನ್ನ ಕರೆದು ಇವ್ರು ಹೇಗೆ ಸಂಬಂಧ ಏನು ಅಂತಂದ ಕೆಲಸದ ವಿಚಾರದಲ್ಲಿ ವಿಚಾರಿಸಿದ್ರು. ಇವ್ರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದು, ದುಡ್ಡೊಂದು ವಿಚಾರಗಳು ಏನೇನಿತ್ತು ಅದು ಪ್ರೊಡ್ಯೂಸರು ಮತ್ತೆ ಆ ಸತ್ಯರೆಡ್ಡಿ ಅನ್ನೋ ವ್ಯಕ್ತಿ ಮಾಡ್ಕೊಂಡಂತ ಒಂದು ಅಗ್ರಿಮೆಂಟ್. ಅದ್ರ ಮಧ್ಯದಲ್ಲಿ ನಮ್ಮನ್ನ ಕರೆದು ವಿಚಾರ ಮಾಡಿದ್ದು ಯಾವಾಗಿಂದ ಪರಿಚಯ, ಹೆಂಗ್ ಪರಿಚಯ, ಇವ್ರು ಈ ರೀತಿ ಹೇಳ್ತಾ ಇದ್ದಾರೆ, ನಿಮ್ದು ಇದಕ್ಕೆ ರಿಯಾಕ್ಷನ್ ಏನು ಅಂತಂದ್ರೆ ನಾನು ಒಂದೇ ಮಾತು ಹೇಳಿದ್ದು. ಅಂದ್ರೆ ಒಂದು 4-5 ಹೆಸರುಗಳು ಹೇಳಿದಾನೆ. ಅಂದ್ರೆ ಒಂದು ನಮ್ಮ ಕಂಪ್ನಿಲಿ ಒಂದು 2.5 CR ಅನ್ನೋದು ಇದನ್ನ ತಗೊಂಡಿದ್ದಾನೆ. ಅದಾದ್ಮೇಲೆ ಇನ್ನೊಂದು ಯಾವ್ದು ಸ್ವಾಮಿ ಅದು, ರಾಕ್ಲೈನ್ ಸರ್ದ, ರಾಕ್ಲೈನ್ ಸರ್ದ ಒಂದು 50 ಲಕ್ಷ. ಅದಾದ್ಮೇಲೆ ಮನು ಅಂತ ಋಷಭ ಸಿನಿಮಾದಲ್ಲೂ 1.5 ಕೋಟಿ ರೂಪಾಯಿ ಫ್ರಾಡ್ ಮಾಡಿದಾನೆ ಆ ವ್ಯಕ್ತಿ. ಅಂದ್ರೆ ನಮ್ಮ ಸಿನಿಮಾದಲ್ಲೇ ಒಂದು 4-5 ಜನಕ್ಕೆ ನೀವೇನೋ ಇದು ಮಾಡ್ತಾ ನಮ್ಮ ಸಿನಿಮಾದಲ್ಲೇ ಒಂದು 4-5 ಜನಕ್ಕೆ ಕೊಟ್ಟಿದೀವಿ ಅನ್ನೋ ಒಂದು ವಿಚಾರನ ಅವ್ನು ಎಲ್ಲಾದ್ರಲ್ಲೂ ಹೇಳ್ಕೊಂಡ್ ಬಂದಿದ್ದಾನೆ. ಇದು ಸುಳ್ಳು ಅಲಿಗೇಷನ್ ಅಂತ ಅಂದ್ಬಿಟ್ಟು ಸ್ಟೇಷನ್ನಲ್ಲೇ ಎಲ್ಲ ಎನ್ಕ್ವೈರಿ ಎಲ್ಲ ಮಾಡಿ ಇದಕ್ಕೂ ನಿಮ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ನಾನು ಅಡ್ವೊಕೇಟ್ ಕಡೆಯಿಂದ ಬಂದು ಇವ್ರಿಗೆ ಹೇಳಾದ್ಮೇಲೆ ಅವರು ಕೂಡ ಇಲ್ಲ ಕರೆಸ್ಬಿಡಿ, ಇವತ್ತು ಒಂದು ಮೀಡಿಯಾನ ಕರೆಸಿ ಅದನ್ನ ಡಿಕ್ಲೇರ್ ಮಾಡಿ ಹೇಳೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ಇದನ್ನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.